ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಬಿಡದ ಬಿಜೆಪಿ ಕಲಾಪದ ಒಳಗೂ ಹೊರಗೂ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತಿದೆ. ದೋಸ್ತಿ ಹೋರಾಟದ ಮಧ್ಯೆ ಇದೀಗ ನಾಗೇಂದ್ರಗೆ ಹೆಚ್ಚುವರಿ ಹೊಣೆಯನ್ನ ಕೊಡಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ಹೊಂದಿದ್ದಾರೆ ನಾಗೇಂದ್ರ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಖಾತೆಯನ್ನೂ ಕೂಡ ಈಗ ಅವರಿಗೆ ನೀಡಲಾಗಿದೆ. ವಿಧಾನ ಪರಿಷತ್ನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವ ನಾಗೇಂದ್ರ. ಪರಿಷತ್ನಲ್ಲಿ ಲಿಖಿತ ಉತ್ತರ ನೀಡಿದ್ದಾರೆ ಸಚಿವ ನಾಗೇಂದ್ರ ಅವರು. ಶಶಿಲ್ ನಮೋಶಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವರ ಪ್ರಶ್ನೆಗೆ ಸಚಿವ ನಾಗೇಂದ್ರ ಅವರು ಲಿಖಿತ ಉತ್ತರ ಕೊಟ್ಟಿದ್ದಾರೆ. 2025ರಲ್ಲಿ ರಚನೆ ಆಗಿದ್ದಾರೆ KKRDBಯ ಸಚಿವಾಲಯ ರಚನೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಇದೀಗ ಸಚಿವ ನಾಗೇಂದ್ರ ಅವರಿಗೆ ಕೇವಲ ಒಂದು ಖಾತೆ ಮಾತ್ರ ಅಲ್ಲ, ಅಂದ್ರೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಖಾತೆಯ ಹೊಣೆಯನ್ನು ಕೂಡ ನಾಗೇಂದ್ರ ಅವರ ಹೆಗಲಿಗೆನೆ ಕೊಟ್ಟಿರೋದು. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವ ನಾಗೇಂದ್ರ ಅವರು. ಈಗ KKRDB ಸಚಿವಾಲಯ 2025ರಲ್ಲಿ ಇದು ರಚನೆ ಆಗಿರೋದು. ಒಂದು ಶಶಿಲ್ ನಮೋಶಿ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಗೆ ಲಿಖಿತ ಉತ್ತರವನ್ನ ಪರಿಷತ್ನಲ್ಲಿ ಸಚಿವ ನಾಗೇಂದ್ರ ಕೊಟ್ಟಿದ್ದಾರೆ. ಈಗ ಒಂದು ಕಡೆ ಹೋರಾಟ ಆಗ್ತಾ ಇದೆ, ಮತ್ತೊಂದು ಕಡೆ ಅವರ ಜವಾಬ್ದಾರಿಗಳ ಬಗ್ಗೆ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕೇವಲ ಒಂದು ಖಾತೆ ಮಾತ್ರ ಅಲ್ಲ ಅವರ ಹತ್ರ ಇರೋದು ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈಗ ಪರಿಷತ್ನಲ್ಲಿ ಮುಂದುವರೆದಿದೆ ನಾಗೇಂದ್ರ ವಿರುದ್ಧ ಹೋರಾಟ. ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗಾಯನದ ಮೂಲಕ ಜೆಡಿಎಸ್ ಸದಸ್ಯ ಬೋಚೇಗೌಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮತ್ತೊಂದೆಡೆ ಪ್ಲೇ ಕಾರ್ಡ್ ಹಿಡಿದು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಈಗಾಗಲೇ ನಾವು ತೋರಿಸಿದ್ವಿ, ಕೇವಲ ಒಂದು ಖಾತೆ ಮಾತ್ರ ಅಲ್ಲ, ಹೆಚ್ಚುವರಿ ಹೊಣೆ ಕೂಡ ಅವರ ಹೆಗಲಿಗೆ ಇದೆ ಅನ್ನುವಂಥದ್ದು. ಈ ಮೂಲಕ ಸರ್ಕಾರ ನೀವು ಏನೇ ಮಾಡಿದ್ರು ನಾವು ಅವರಿಂದ ಸಂಪುಟದಿಂದ ವಜಾಗೊಳಿಸಲ್ಲ ಅನ್ನೋದನ್ನ ಹೇಳುವಂತಹ ಕೆಲಸ ಕೂಡ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಪರಿಷತ್ನಲ್ಲಿ ನಾಗೇಂದ್ರ ವಿರುದ್ಧದ ಹೋರಾಟ ಹಾಗೆ ಕಂಟಿನ್ಯೂ ಆಗಿದೆ. ರಾಜೀನಾಮೆ ಅಲ್ಲಿವರೆಗೂ ಕೂಡ ಸುಗಮವಾಗಿ ಕಲಾಪ ನಡೆಸೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಗಾಯನದ ಮೂಲಕ ಜೆಡಿಎಸ್ ಸದಸ್ಯ ಬೋಜೇಗೌಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅವರು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. 187 ಕೋಟಿ ರೂಪಾಯಿ ಅಂತ ಬರೆದಿರುವ ಫೈಲ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಸಭಾಪತಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಪ್ಲೇ ಕಾರ್ಡ್ ಅಲ್ಲ, ಇದು ಫೈಲ್ ಅಂತ ಹೇಳಿದ್ದಾರೆ ಸದಸ್ಯರು. ಮಾತ್ರ ಯಾರು ಇನ್ ಟೈಮ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಲಿಲ್ಲ ಅವರಿಗೆ 1 ವರ್ಷದವರೆಗೆ ವಿನಾಯಿತಿ ಕೊಟ್ಟು ಒಂದು 3% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಅವರಿಂದ ಪೆನಾಲ್ಟಿ ಕಟ್ಟಿಸ್ಕೊಂಡು ಆ ಲೇಔಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಟೈಮ್ ಮೀರಿದ್ರು ಕೂಡ ಸಬ್ಜೆಕ್ಟ್ ಟು ಕಂಪ್ಲೀಷನ್ ಆಫ್ ದ ಡೆವಲಪ್ಮೆಂಟ್ ವರ್ಕ್ 3% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಪೆನಾಲ್ಟಿ ಕಟ್ಟಿಸ್ಕೊಂಡು ಅವರಿಗೆ ಬಾಕಿ ಸೈಟ್ ಅನ್ನ ಅವರಿಗೆ ರಿಲೀಸ್ ಮಾಡೋದಕ್ಕೆ ಈ ತಿದ್ದುಪಡಿಯನ್ನ. ಒಂದು ನಿಮಿಷ ವಿರೋಧ ಪಕ್ಷ ನಾಯಕರೇ, ಒಂದು ನಿಮಿಷ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಇಲ್ಲಿ ಯಾರು ಕೂಡ ಪ್ಲೇಕಾರ್ಡ್ ತಗೊಂಡ್ ಬರಬಾರ್ದು ಅಂತ ನಾವು ಯಾವಾಗಲೇ ಹೇಳಿದ್ದೀನಿ ನಾನು. ಆದ್ರೂ ಕೂಡ ಅದನ್ನ ವೈಲೇಟ್ ಮಾಡಿದ್ದೀರಾ. ದಯವಿಟ್ಟು ತಮ್ಮ ಸದಸ್ಯರಿಗೆ ಆ ಪ್ಲಾಕಾರ್ಡ್ಸ್ ನ ಇಡಿ ಅಂತ ಹೇಳಬೇಕು. ಯಾಕಂತೇಳಿ ಈಗಾಗಲೇ ನಾವು ಸಂದೇಶ ಕೊಟ್ಟಿದ್ದೀವಿ, ಯಾರೂ ಕೂಡ ಈ ಸದನದಲ್ಲಿ ಪ್ಲೇಕಾರ್ಡ್ ತರಬಾರದು ಅಂತ ಹೇಳೋಣ. ಗದ್ದಲದ ನಡುವೆ ಗಮನ ಸೆಳೆಯುವ ಸೂಚನೆ ಕೂಡ ಅಲ್ಲಿ ಒಂದು ಬಂದಿದೆ. ನಾನು ಅಧ್ಯಕ್ಷನಾಗಿದ್ದಾಗ ನಾಗೇಂದ್ರ ರಾಜೀನಾಮೆ ಕೊಡಿಸಿದ್ದೆ, ಇದೀಗ ನೀವು ನೋಟಿಸ್ ಅನ್ನೇ ಕೊಡದೆ ಹೀಗೆ ಮಾಡಿದ್ರೆ ಹೇಗೆ ಅಂತ ಸಿಎಂ ಕೇಳಿದ್ದಾರೆ. ಸಿಎಂ DK ಶಿವಕುಮಾರ್ ಅವರ ಹೇಳಿಕೆಗೆ ವಿಪಕ್ಷಗಳು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿವೆ. ಸಚಿವ ನಾಗೇಂದ್ರ ಅವರನ್ನ ವಜಾ ಮಾಡಿ ಅನ್ನುವ ಘೋಷಣೆಯನ್ನ ಕೂಗಿದ್ದಾರೆ. ರಾಜೀನಾಮೆ ಪಡೆಯಿರಿ, ಸಹಕರಿಸುತ್ತೇವೆ. ಛಲವಾದಿ ನಾರಾಯಣ ಸ್ವಾಮಿ ಸ್ಟೇಟ್ಮೆಂಟ್ ಅನ್ನ ಸಂದರ್ಭದಲ್ಲಿ ಕೊಡ್ತಾರೆ. ಅಂದ್ರೆ ಅಲ್ಲಿ ಹೇಳ್ತಾರೆ ಅವರು ಸಿಎಂ ಹೇಳುವಂತಹ ಒಂದು ಹೇಳಿಕೆಗೆ. ಹಾಗೆಯೇ ಸಚಿವ ಕಾಶಪ್ಪನವರ ವಿರುದ್ಧವೂ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ದಲಿತರಿಗೆ ಅಪಮಾನ ಮಾಡಿದ್ದಾರೆ, ಅಟ್ರಾಸಿಟಿ ಕೇಸ್ ಹಾಕಿ ಬಂಧಿಸಬೇಕು, ಸಿಎಂಗೆ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು. ಕಲಾಪದಲ್ಲಿ ಸಹಕರಿಸಿ ಅಂತ ಸಿಎಂ ಮನವಿಯನ್ನ ಮಾಡಿಕೊಳ್ತಾರೆ. ಆಗ ಈ ಬೆಳವಣಿಗೆ ನಡೆದಿದೆ. ಅವ್ರು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ನಾನು ಹಿಂದೆನೆ ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೇಳಿ
ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯಿತು. ನಾವು ಏನು ಬೇಕೋ ತನಿಖೆ ಮಾಡಿಸಿದ್ದೇವೆ. ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮನ್ನು ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏನಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು CBI ಏನು ಕೊಟ್ಟರು, ED ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲಿ ನಡೆದಿದೆ ಈ ರೀತಿ? ಫಸ್ಟ್ ಟೈಮ್ ವಿತೌಟ್ ಗಿವಿಂಗ್ ಎ ನೋಟಿಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು ಇದು ಸರಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ಕೇಳ್ತಾ ಇದ್ದೀನಿ, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. 1 ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದು ಕಂಪ್ಲೀಟ್, ಇದು ಒಂದೇ ಅಲ್ಲ, ಬೇಕಾದಷ್ಟಿದೆ. ನಾವು ಬೆಳಕು ಚೆಲ್ಲಕ್ಕೆ ಅವಕಾಶ ಇದೆ, ಅವರು ಬೆಳೆದ. ನಾನು ಅವ್ರಿಗೆ ಕನ್ವಿನ್ಸ್ ಆದ್ರೆ ತೀರ್ಮಾನ ಮಾಡಲಿ. ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಅವ್ರು ಸಮಾಧಾನ ಆಗಲಿಲ್ಲ ಬೇಕಾದ್ರೆ ಮುಂದುವರ್ಸ್ಲಿ. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ, 2 ದಿನ ಚರ್ಚೆ ಮಾಡಿ, ನಿಮ್ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ತಮ್ಮ ಮುಂದೆ ನಾನು ಕೈ ಜೋಡಿಸಿ ಒಂದು ಪ್ರಾರ್ಥನೆ ಮಾಡ್ತೇನೆ. ಯಾವ ವಿಚಾರ? ಅಲ್ಲ, ಯಾವ ವಿಚಾರ? ಮಾನ್ಯ ಕಾಶಪ್ಪನವರು ಅದು ದಲಿತರನ್ನ ನಿಂದಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಮೋದಿ ಅವರು ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. AICC ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇವತ್ತು ನೀವು ಮನುವಾದನೆ ಮಾಡಿರ್ತಕ್ಕಂಥ ಅವಮಾನ ದೇಶದಲ್ಲಿ ಅದಕ್ಕಿಂತ ಉದಾಹರಣೆ ಬೇಕಾ ಸರ್? ನೀವು ಅಸ್ಪೃಶ್ಯತೆ ಬಗ್ಗೆ, ದಲಿತರ ನಿಂದನೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನಲ್ಲ ಸರ್ ರೈಟ್ಸ್? ಇವತ್ತು ನೀವು ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಹೇಳಿ ಸರ್, ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಚರ್ಚೆ ಹೇಳಿ, ಅವರೆಲ್ಲ ಬಂಧಿಸಬೇಕು. ದಯಮಾಡಿ ನೀವು ದಲಿತರಿದ್ದೀರಿ, ಅದು ಪ್ರೆಸ್ ಮೀಟ್ ಅಲ್ಲಿ ಈ ರೀತಿ ಮಾಡಬಹುದಾ? ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ, ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು. ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ ಇಡೀ ದೇಶ. ಸೊ ಇವತ್ತು ಕೂಡ ಕಲಾಪದಲ್ಲಿ ಸದ್ದು, ಗದ್ದಲ, ಕೋಲಾಹಲವೇ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ CM ಕೂಡ ಮನವಿಯನ್ನ ಮಾಡಿಕೊಂಡ್ರು, ದಯವಿಟ್ಟು ಎಲ್ಲರೂ ಕೂಡ ನೋಟಿಸ್ ಅನ್ನ ಕೊಟ್ಟು ಈ ವಿಚಾರಕ್ಕೆ ಚರ್ಚೆಯನ್ನ ಮಾಡೋಣ. ಇದಕ್ಕೆ ಯಾವ ರೀತಿಯಾಗಿ ಏನು ಆರೋಪಗಳಿದೆ, ಆ ಆರೋಪಗಳಲ್ಲಿ ನಿಮಗಿರುವಂತಹ ಮಾಹಿತಿ ಏನೇನು ಮಾಹಿತಿಗಳು ನಿಮಗೆ ಸಿಕ್ಕಿದೆ, CBIನಿಂದ ಆಗಿರ್ಬೋದು, EDಯಿಂದ, ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ಕೊಡಿ ಅನ್ನೋ ವಿಚಾರವನ್ನ ಹೇಳಿದ್ರು. ಕಾರಣ ನೋಟಿಸ್ ಅನ್ನೇ ಕೊಡದೆ ನೀವು ಈ ರೀತಿಯಾಗಿ ರಾಜೀನಾಮೆ ಕೊಡಿ ಅಂತ ಹೇಳಿ ಪಟ್ಟು ಹಿಡಿಯೋದು ಯಾಕೆ, ಹೇಗೆ? ಇದು ಯಾವುದೇ ರೀತಿಯ ಸಂವಿಧಾನದಲ್ಲಿ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ CM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದಕ್ಕೆ ದೊಡ್ಡ ಮಟ್ಟದ ಆಕ್ಷೇಪ ಕೂಡ ಪ್ರತಿಪಕ್ಷದಿಂದ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇವತ್ತು ಕೂಡ ಈಗ ಸದ್ದು ಗದ್ದಲವೇ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಈಗ ಒಂದ್ ಕಡೆ ಹೊರಗೂ ಧರಣಿ, ಒಳಗೂ ಧರಣಿ ಅನ್ನುವಂತಹ ರೀತಿಯಾಗ ಆಗಿದೆ. ಈಗಿನ ಬೆಳವಣಿಗೆಗಳ ಡೀಟೇಲ್ಸ್ ಕೊಡೋದಾದ್ರೆ? ನೈತಜನ್, ನಿಶ್ಚಿತವಾಗಿ ಮುಂಗಾರು ಅಧಿವೇಶನ ಆರಂಭ ಆದ ದಿನದಿಂದಲೂ ಕೂಡ ವಿಪಕ್ಷಗಳು ಅವರ ಪಟ್ಟಣ ಸಡಿಲಿಕೆಯನ್ನ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡದ ಹೊರತು ನಾವು ಸದನದಲ್ಲಿ ಯಾವುದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಅವರು ನಿಲುವನ್ನೇನಿತ್ತು, ಆ ಒಂದು ನಿಲುವನ್ನು ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಇವತ್ತು ಸಹಿತ ವಿಪಕ್ಷಗಳು ಅದೇ ರೀತಿಯಾಗಿ ಆಗ್ರಹವನ್ನು ಕೂಡ ಮಾಡಿದ್ರು. CM DK ಶಿವಕುಮಾರ್ ಪರಿಷತ್ನಲ್ಲಿ ಉಪಸ್ಥಿತರಿದ್ದ ಸಂದರ್ಭದಲ್ಲಿಯೂ ಕೂಡ ವಿಪಕ್ಷಗಳು ಧರಣಿಯನ್ನ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ನಾಗೇಂದ್ರ ಅವರ ವಿಚಾರವಾಗಿ ಚರ್ಚೆಗೆ ನಾವು ಸಿದ್ಧ ಅನ್ನುವಂಥ ವಿಚಾರವನ್ನ CM DK ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು ಕೂಡ ವಿಪಕ್ಷಗಳು ಯಾವುದೇ ಕಾರಣಕ್ಕೂ ತಮ್ಮ ಪಟ್ಟಣ ಮಾತ್ರ ಸಡಿಲಿಕೆಯನ್ನು ಮಾಡಿಲ್ಲ. ಮೊದಲು ರಾಜೀನಾಮೆಯನ್ನು ಕೊಡಬೇಕು, ನಂತರದಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಅಂಶವನ್ನು ವಿಪಕ್ಷ ನಾಯಕರಾಗಿರುವಂಥ ಚಲುವಾದಿ ನಾರಾಯಣಸ್ವಾಮಿ ಅವರು ಇವತ್ತು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈ ಹಿಂದೆಯೂ ಕೂಡ ಅವರು ಕಲಾಪದಲ್ಲಿ ಯಾರ್ಯಾರು ಈ ರೀತಿಯಾಗಿ ಚರ್ಚೆಯನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ರೀತಿ ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ
ಕಲಾಪ ನಡೆಯೋದಕ್ಕೆ ಬಿಡೋದಿಲ್ಲ, ಜೊತೆಗೆ ಕಲಾಪದಲ್ಲಿ ಇನ್ನುಳಿದಂತೆ ಬೇರೆ ಯಾವ ವಿಚಾರವೂ ಕೂಡ ಚರ್ಚೆ ಆಗಬಾರ್ದು. ಯಾಕೆಂತಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಈಗಾಗಲೇ 187 ಕೋಟಿ ಏನು ಹಗರಣ ಆಗಿದೆ ಅನ್ನುವಂಥ ರೀತಿಯಲ್ಲಿ ಈ ಹಿಂದೆ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಿದ್ರು. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಳಲಾಗಿತ್ತು. ಆದರೆ ಈಗ ಏಕಾಏಕಿ ತನಿಖೆ ಪ್ರಗತಿಯಲ್ಲಿರುವಂಥ ಸಂದರ್ಭದಲ್ಲಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಪುನಃ ಕೇಳ್ತಾ ಇದ್ದಾರೆ. ಇವತ್ತು ಪರಿಷತ್ನಲ್ಲಿ ಅಂದ್ರೆ ವಿಭಿನ್ನವಾಗಿ ಧರಣಿಯನ್ನು ಕೂಡ ವಿಪಕ್ಷಗಳು ಮಾಡಿರುವಂಥದ್ದು. ವಿಭಿನ್ನವಾಗಿ ಕಾಂಗ್ರೆಸ್ ಸದಸ್ಯರನ್ನ ಕೆರಳಿಸುವ ರೀತಿಯಲ್ಲಿ ಒಂದಿಷ್ಟು ಹಾಡುಗಳನ್ನು ಕೂಡ ವಿಪಕ್ಷದ ಸದಸ್ಯರು ಹೇಳಿದ್ರು. ಜೊತೆಗೆ ಅಂದ್ರೆ ಆ ರೀತಿಯಾಗಿ ವ್ಯಂಗ್ಯವಾಗಿ ಟೀಕೆಯನ್ನು ಕೂಡ ಮಾಡಿರುವಂಥದ್ದು. ಇನ್ನೂ ಒಂದು ವಿಚಾರವನ್ನ ಗಮನಿಸಬೇಕು. ವಿಜಯಾನಂದ ಕಾಶಪ್ಪನವರು ಪರಿಷತ್ನಲ್ಲಿ ಉಪಸ್ಥಿತರಿದ್ದಂಥ ಸಂದರ್ಭದಲ್ಲಿ ಅವರ ರಾಜೀನಾಮೆಗೂ ಕೂಡ ಇವತ್ತು ವಿಪಕ್ಷಗಳು ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ವಿಜಯಾನಂದ ಕಾಶಪ್ಪನವರು ಇತ್ತೀಚೆಗೆ ಇಳಕಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಆಕ್ಷೇಪಾರ್ಹ ಪದವನ್ನ ಪ್ರಧಾನಿ ಮೋದಿಯವರ ವಿರುದ್ಧ ಬಳಕೆಯನ್ನು ಮಾಡಿದ್ರು. ಅದು ಒಂದು ಜನಾಂಗದ ನಿಂದನೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಕೂಡ ಇವತ್ತು ವಿಪಕ್ಷ ನಾಯಕರು ಮಾಡಿರುವಂಥದ್ದು. ಸಿಎಂ DK ಶಿವಕುಮಾರ್ ಉಪಸ್ಥಿತರಿದ್ದಂಥ ಸಂದರ್ಭದಲ್ಲಿಯೇ ಅವರು ಈ ಒಂದು ಅಂಶವನ್ನ ಬೆಳಕಿಗೆ ತರ್ತಾರೆ. ಜೊತೆಗೆ ಆ ವಿಚಾರವಾಗಿ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕು, ಸರ್ಕಾರ ಉತ್ತರವನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಪರಿಷತ್ನ ಕಲಾಪದಲ್ಲಿಯೂ ಕೂಡ ಈ ಒಂದು ಧರಣಿ ಮುಂದುವರೆದಿದೆ. ಇವತ್ತು ಕಲಾಪವನ್ನ ಗದ್ದಲ ಹೆಚ್ಚಾದಂಥ ಕಾರಣಕ್ಕಾಗಿ ಸಭಾಪತಿ ಸಲೀಂ ಅಹ್ಮದ್ ಅವರು ಸೋಮವಾರಕ್ಕೆ ಮುಂದೂಡಿಕೆಯನ್ನು ಕೂಡ ಮಾಡಿದ್ದಾರೆ. ಮುಂಗಾರು ಅಧಿವೇಶನ ಆರಂಭ ಆದ ದಿನದಿಂದಲೂ ಕೂಡ ಸರ್ಕಾರ ಹೇಳ್ಕೊಂಡು ಬರ್ತಾ ಇರುವಂಥದ್ದು ಜನಪರ ಒಂದಿಷ್ಟು ಚರ್ಚೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದು ಬರ ವಿಚಾರ ಇರಬಹುದು, ಇನ್ನಿತರ ಬೇರೆ ಬೇರೆ ವಿಚಾರಗಳನ್ನ ಒಂದ್ ಕಡೆ ಇಷ್ಟೆಲ್ಲ ಧರಣಿ ಆಗ್ತಾ ಇರುವ ಸಂದರ್ಭದಲ್ಲೇ ಒಂದ್ ಕಡೆ ಕೇವಲ ಒಂದು ಖಾತೆ ಅಲ್ಲ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಹೊಣೆ ಕೂಡ ಕೊಡೋದ್ರಿಂದ ಈ ಮೂಲಕ ಸ್ಪಷ್ಟ ಒಂದು ಸಂದೇಶವನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇದೆಯಾ, ನೀವು ಇಲ್ಲಿ ಹೋರಾಟ ಮಾಡಿ ಇನ್ನು ಕೂಡ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿ? ನವಿತಾ, ನಿಶ್ಚಿತವಾಗಿ ಏನು ಈ ಒಂದು ಪರಿಷತ್ನಲ್ಲಿ ಸಚಿವ ನಾಗೇಂದ್ರ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಚುಕ್ಕೆ ಗುರುತಲ್ಲದ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ನೊಂದು ಖಾತೆಯನ್ನು ಹೊಂದಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಈ ಕಳೆದ ವರ್ಷ ಹೊಸದಾಗಿ ಒಂದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಒಂದು ಸಚಿವಾಲಯವನ್ನು ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಹೇಳ್ಕೊಂಡಿತ್ತು. ಆ ಒಂದು ಖಾತೆಯನ್ನು, ಆ ಒಂದು ಇಲಾಖೆಯನ್ನು ನೀವು ಸೃಷ್ಟಿ ಮಾಡಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಶಶಿಲ್ ನಮೋಶಿ ಅವರು ಕೇಳಿರ್ತಾರೆ. ಆ ಒಂದು ಪ್ರಶ್ನೆಗೆ ಈಗ ಸಚಿವ ನಾಗೇಂದ್ರ ಅವರೇ ಖುದ್ದಾಗಿ ಉತ್ತರವನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಅವರು ಕೇವಲ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಸಚಿವರು ಕೂಡ ನಾಗೇಂದ್ರ ಅವರು ಆಗಿದ್ದಾರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾಗೇಂದ್ರ ಅವರೇ ಕೊಟ್ಟಿರುವಂಥದ್ದು ಇನ್ನಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸರ್ಕಾರ ಅವರಿಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಪಡೆಯುವಂತ ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಇಲ್ಲ ಅನ್ನುವಂಥದ್ದು. ಜೊತೆಗೆ ಈ ಒಂದು ಸಾಂಖ್ಯಿಕ ಇಲಾಖೆಯ ಅಡಿಯಲ್ಲೇ ಆ ಒಂದು ಇಲಾಖೆಯು ಕೂಡ ಬರುವಂತ ಕಾರಣಕ್ಕಾಗಿ ಅವರು ಇವತ್ತು ಪರಿಷತ್ನಲ್ಲಿಯೂ ಕೂಡ ಲಿಖಿತ ಉತ್ತರವನ್ನ ಕೊಟ್ಟಿರುವಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್.